ಈ ಹಿಂದೆ ಕೆಲವೊಂದು ವಿಚಾರಕ್ಕೆ ಮುನಿಸಿಕೊಂಡಿದ್ದಂಥ ನಟ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ನಡುವೆ ಮತ್ತೊಂದು ವಾರ ಶುರುವಾಗಿದೆ. ಓಪನ್ ಸ್ಟೇಜ್ನಲ್ಲೇ ದರ್ಶನ್ ಹೆಸರು ಹೇಳದೆ ಉಮಾಪತಿ ಅವರು ಟಾಂಗ್ ಕೊಟ್ಟಿದ್ದಾರೆ. ಜೀವನದಲ್ಲಿ ಇಬ್ಬರು ಜನ ನಮ್ಮ ಮಧ್ಯ ಇರ್ತಾರೆ. ಜೈಲಿಗೆ ಹೋಗಿ ಬಂದವರು ನಶಿಸಿ ಹೋಗ್ತಾರೆ, ಇನ್ನೊಬ್ಬರಿಗೆ ತೊಂದರೆ ಕೊಡೋರು ನಶಿಸಿ ಹೋಗ್ತಾರೆ. ಇಂಥವರಿಂದ ಎಚ್ಚರಿಕೆಯಿಂದ ಇರಿ. ಇವರ ಮಧ್ಯೆ ನಿಮ್ಮ ಮಕ್ಕಳನ್ನ ಹೇಗೆ ಬೆಳೆಸಬೇಕು ನಿರ್ಧರಿಸಿ. ನಾನು ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡಿದ್ದೇನೆ, ನಾನು ಯಾವುದೇ ರೀತಿಯಾದಂಥ ಭಯ ಪಡಲ್ಲ, ಭಯಪಡಿಸುವಂಥ ಶಕ್ತಿ ಯಾರಿಗೂ ಇಲ್ಲ ಅಂತ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ ನಿರ್ಮಾಪಕ ಉಮಾಪತಿ ಅವರು. ಅಥವಾ ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂತವರಲ್ಲ, ಎಚ್ಚರಿಕೆ ಕೊಡುವಂತವ್ರು. ನಶಿಸಿ ಹೋಗುವಂತವರಲ್ಲ, ಎಚ್ಚರಿಕೆ ಕೊಡುವಂತವ್ರು. ನೀವು ಆಯ್ಕೆ ಮಾಡ್ಬೇಕಾಗ್ತದೆ ನಿಮ್ಮ ಮಕ್ಕಳನ್ನ ನೀವು ಯಾವ ರೀತಿ ಬೆಳೆಸ್ಬೇಕು ಅಂತ. ಉದಾಹರಣೆಗೆ ಬೆಳೆಸ್ಬೇಕಾ ಅಥವಾ ಎಚ್ಚರಿಕೆಯಾಗಿ ಬೆಳೆಸ್ಬೇಕಾ ಅನ್ನೋದು. ಇವತ್ತಿನ ಮಕ್ಕಳಿಗೆ ಕಲಿಸ್ಬೇಕಾಗಿರೋದು ಸಂಪಾದನೆ ಜೊತೆಲಿ, ಬದುಕೋ ಜೊತೆಲಿ, ವಿದ್ಯೆ ಜೊತೆಲಿ ಬದುಕೋ ಕಲೆ ಹೇಳ್ಕೊಡ್ಬೇಕಾಗ್ತದೆ. ಒಳ್ಳೆ ಕೆಲಸ ಮಾಡುವಂತವ್ರಿಗೆ ನಾವು ಭಯ ಬೀಳ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನಾನು ಯಾವುದಕ್ಕೂ ಭಯ ಬೀಳಲ್ಲ, ನನ್ನ ಭಯ ಬೀಳಿಸುವಂತ ಶಕ್ತಿ ಯಾರಿಗೂ ಇಲ್ಲ. ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ. ಸಾಯೋವರೆಗೂ ಇನ್ನೊಬ್ಬರಿಗೆ ಮಾದರಿಯಾಗಿರ್ತೀನಿ ಹೊರತು ಇನ್ನೊಬ್ಬರಿಗೆ ಎಚ್ಚರಿಕೆ ಆಗೋ ರೀತಿ ನಾನು ಯಾವುದೇ ಕಾರಣಕ್ಕೂ ಬದುಕಲ್ಲ. ಎರಡು ರೀತಿ ಬದುಕಿದೆ. ಏನು ಈ ವೇದಿಕೆನ ಕಟ್ಟಿರ್ತಕ್ಕಂಥವ್ರಲ್ಲ ಉದಾಹರಣೆಯಾಗಿ ಒಂದು ಮಾದರಿ ಆಗಿರೋಂಥವ್ರು. ಇನ್ನೊಂದಷ್ಟು ಜನ ಏನು ಅಂದ್ರೆ ಎಚ್ಚರಿಕೆ ಕೊಡುವಂಥವ್ರು. ಏನು ಜೈಲಿಗೆ ಹೋಗುವಂಥವ್ರು ಅಥವಾ ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂಥವ್ರಲ್ಲ, ಎಚ್ಚರಿಕೆ ಕೊಡುವಂಥವ್ರು. ನಶಿಸಿ ಹೋಗುವಂಥವ್ರಲ್ಲ, ಎಚ್ಚರಿಕೆ ಕೊಡುವಂಥವ್ರು. ನೀವು ಆಯ್ಕೆ ಮಾಡ್ಬೇಕಾಗ್ತದೆ ನಿಮ್ಮ ಮಕ್ಕಳನ್ನ ನೀವು ಯಾವ ರೀತಿ ಬೆಳೆಸ್ಬೇಕು ಅಂತ. ಉದಾಹರಣೆಗೆ ಬೆಳೆಸ್ಬೇಕಾ ಅಥವಾ ಎಚ್ಚರಿಕೆಯಾಗಿ ಬೆಳೆಸ್ಬೇಕಾ ಅನ್ನೋದು. ಇವತ್ತಿನ ಮಕ್ಕಳಿಗೆ ಕಲಿಸ್ಬೇಕಾಗಿರೋದು ಸಂಪಾದನೆ ಜೊತೆಲಿ, ಬದುಕೋ ಜೊತೆಲಿ, ವಿದ್ಯೆ ಜೊತೆಲಿ ಬದುಕೋ ಕಲೆ ಹೇಳ್ಕೊಡ್ಬೇಕಾಗ್ತದೆ. ಒಳ್ಳೆ ಕೆಲಸ ಮಾಡುವಂತವ್ರಿಗೆ ನಾವು ಭಯ ಬೀಳ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನಾನು ಯಾವುದಕ್ಕೂ ಭಯ ಬೀಳಲ್ಲ, ನನ್ನ ಭಯ ಬೀಳಿಸುವಂತ ಶಕ್ತಿ ಯಾರಿಗೂ ಇಲ್ಲ. ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ. ಸಾಯೋವರೆಗೂ ಇನ್ನೊಬ್ಬರಿಗೆ ಮಾದರಿಯಾಗಿರ್ತೀನಿ ಹೊರತು ಇನ್ನೊಬ್ಬರಿಗೆ ಎಚ್ಚರಿಕೆ ಆಗೋ ರೀತಿ ನಾನು ಯಾವುದೇ ಕಾರಣಕ್ಕೂ ಬದುಕಲ್ಲ. ಎರಡು ರೀತಿ ಬದುಕಿದೆ.